ಸುಮಾರು ಜನ ಹೆಣ್ಮಕ್ಳು ತಾವು ದಪ್ಪ ಇದ್ದಾರೆ ಅಂತ ಹೇಳ್ಬಿಟ್ಟು ಆಚೆ ಕಡೆಯಿಂದ ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ ಅಂತ ಹೇಳಿದ್ರೆ ಹೋಗೋರು ಹೀಯಾಳಿಸ್ತಾರೆ, ಮನೆಗೆ ಬರೋರು ಹೀಯಾಳಿಸ್ತಾರೆ. ಅದು ಯಾರೂ ಬೇಡ, ಮನೆಯಲ್ಲಿ ತಾನು ಕಟ್ಕೊಂಡಿರೋ ಹಸ್ಬೆಂಡನು ಹೀಯಾಳಿಸೋ ಮಟ್ಟಿಗೆ ಆ ಮಟ್ಟಿಗೆ ದಪ್ಪ ಅನ್ನೋದನ್ನ ನೋಡ್ತಾರೆ. ಎಸ್ಪೆಷಲಿ ಈ ಸಮಾಜದಿಂದ ನೀವು ಈ ದಪ್ಪ ಇಂದ ಸಣ್ಣ ಆಗ್ಬೇಕು ಅಂತ ಹೇಳಿದ್ರೆ ಅದು ಸುಲಭವಾಗಿರಲ್ಲ. ಇವತ್ತು ನಾನು ಹೇಳೋದಕ್ಕೆ ಹೋಗ್ತಿರೋ ನನ್ನ ಕ್ಲೈಂಟ್ ಜರ್ನಿನೂ ಹಾಗೆ ಇದ್ದಿದ್ದು. ಅವರು ಆ ದಪ್ಪ ಇಂದ ಸುಮಾರು 16 kg ವೆಯ್ಟ್ ಲಾಸ್ ಮಾಡಿದ್ದಾರೆ. 84 kg ಇಂದ ಇವತ್ತು 68 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಇವ್ರ ಜರ್ನಿ ಹೇಗಿತ್ತು? ಇವ್ರ ಜರ್ನಿ ನಿಮಗೆ ಕೇಳಿದ್ರೆ ಡೆಫಿನೆಟ್ ಆಗಿ ನೀವು ರಿಲೇಟ್ ಮಾಡ್ಕೊತೀರಾ. ಇದು ಎಸ್ಪೆಷಲಿ ಈ ವಿಡಿಯೋ ಯಾರ್ಯಾರು ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇನ್ನೂ ನಾನು ಡಿಸಿಷನ್ ತಗೋಬೇಕಾ ಬೇಡವಾ, ಮಾಡ್ಲಾ ಬೇಡವಾ ಅಂತ ಅನ್ಕೊಂಡಿದ್ದೀರಲ್ಲ, ಅಂಥವ್ರಿಗೆ ಇದು ಪರ್ಫೆಕ್ಟ್ ವಿಡಿಯೋ. ಇದು ಕೊನೆವರೆಗೂ ನೋಡಿ. ಇವ್ರ ರಿಸಲ್ಟ್ ಎಷ್ಟು ಬಂತು, ಇವತ್ತು ಇವ್ರ ವೆಯ್ಟ್ ಎಷ್ಟಿದೆ ಅಂದ್ಬಿಟ್ಟೆಲ್ಲ ನಿಮಗೆ ತೋರಿಸ್ತೀನಿ. ಅವ್ರ ಏನಂತಾರೆ ಫೇಸ್ ಮಾತ್ರ ಬ್ಲರ್ ಆಗಿರುತ್ತೆ, ಅವ್ರ ವೆಯ್ಟ್ ಎಷ್ಟು ಸಣ್ಣ ಆಗಿದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸ್ತೀನಿ. ದಯವಿಟ್ಟು ಯಾರು ಟೈಮ್ ವೇಸ್ಟ್ ಮಾಡಬೇಡಿ. ಇಂಥ ವಿಡಿಯೋಗಳು ಬಂದಾಗ ಸ್ಟ್ರಿಕ್ಟ್ ಆಗಿ ಒಂದು ಬುಕ್ ಹಿಡ್ಕೊಂಡು, ನೋಟ್ಬುಕ್ ಹಿಡ್ಕೊಂಡು ಕೇಳಿ. ಏನಾದ್ರು ಉಪಯುಕ್ತವಾಗಿತ್ತು ಅಂತ ಹೇಳಿದ್ರೆ ಬರ್ಕೊಳ್ಳಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಇಲ್ಲೊಂದು ಚಾರ್ಟ್ ರೆಡಿ ಮಾಡಿದ್ದೀನಿ ನಾನು. ಇವರು ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ 16 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಅದು ಜಸ್ಟ್ 90 days ಅಲ್ಲಿ 16 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಇವ್ರ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ಶಿ ವಾಸ್ 84 kg. ಎಷ್ಟಿದ್ರು ಹೇಳಿ? 84 kg ಇದ್ರು ಅವರು. ಈವನ್ ವಾಕಿಂಗ್ ಫ್ಯೂ ಸ್ಟೆಪ್ಸ್ ಮೇಡ್ ಅರ್ ಬ್ರೀತ್ಲೆಸ್. ಅವ್ರು ಹೆಂಗಿತ್ತು ಅಂತ ಹೇಳಿದ್ರೆ, ಒಂದೊಂದು ಸ್ಟೆಪ್ ಎತ್ತಬೇಕಾದ್ರೂ ಅವ್ರು ಉಸಿರಾಟದ ಪ್ರಾಬ್ಲಮ್ ಬರೋದು. ಆ ಮಟ್ಟಿಗೆ ಅವ್ರ ವೆಯ್ಟ್ ಜಾಸ್ತಿ ಆಗೋಗಿತ್ತು. ಏನಂತ ಹೇಳಿದ್ರೆ, ಪಾಪ ಸ್ವಲ್ಪ ಹೈಟು ಕಡಿಮೆ ಇದ್ರು, 4.11 ಆ ಥರ ಇದ್ರು. ಬಟ್ ವೆಯ್ಟ್ ಮಾತ್ರ ಬಂದ್ಬಿಟ್ಟು 84 kg ವರೆಗೂ ಇತ್ತು ಅವ್ರಿಗೆ. ನೀವು ಇದನ್ನ ರಿಲೇಟ್ ಮಾಡ್ಕೋಬಹುದು. ಎಷ್ಟೊಂದು ಜನ ದಪ್ಪಗಿರೋರ್ಗೆ ಹೆಂಗಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದೊಂದು ಮೆಟ್ಲು ಹತ್ಬೇಕಾದ್ರೂ ಉಪ್ಸ ಬರೋದು, ಒಂದು 10 ಸ್ಟೆಪ್ ನಡೆದಿದ ತಕ್ಷಣ ಸುಸ್ತಾಗ್ಬಿಡೋದು, ಈ ರೀತಿ ಆಗೋಗ್ಬಿಡುತ್ತೆ. ಅದಕ್ಕೆ ಈ ವೆಯ್ಟ್ ಗೇನ್ ಅನ್ನೋದು ತಮಾಷೆ ಅಲ್ಲ. ಅದು ನಮ್ಮ ಆರೋಗ್ಯಕ್ಕೆ ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ರಿಲೇಟ್ ಮಾಡ್ಕೋಬಹುದು ನೀವು. ಇಲ್ಲಿ our husband used to say you will never lose weight. ಅವ್ರ ಹಸ್ಬೆಂಡ್ ಏನಂತ ಇದ್ರು ಅಂತ ಹೇಳಿದ್ರೆ, ರೇಕ್ಸ್ ಅವ್ರು ಇವಳಿಗೆ. ರೇಕ್ಸ್ ಅವರು ಅಂದ್ರೆ ಒಂಥರ ಟೀಸ್ ಮಾಡೋದು, ನೀನ್ ಯಾವತ್ತೂ ಇನ್ನು ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ ಅಂತ. ಆ ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ ಅನ್ನೋದನ್ನ ಕೇಳಿ 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 ಮಾನಸಿಕವಾಗಿ ಇವರು ಕುಗ್ಗೋಗಿದ್ರು. ಆ ಥರ ಕುಗ್ಗೋಗಿದ್ದಾಗ ಅವ್ರು ಯಾವ ರೀತಿ ಆಗೋಗಿತ್ತು ಅಂತ ಹೇಳಿದ್ರೆ, ಅವ್ರ ವೈಫ್ದ ಕತೆ ಇವತ್ತು ಅವ್ರ ಕ್ಲೈಂಟ್ ಅವ್ರ ಕತೆ. ಅವ್ರ ಹಸ್ಬೆಂಡ್ ಜೊತೆ ಬೈಕಲ್ಲಿ ಹೋಗೋದಕ್ಕೂ ಮುಜುಗರ ಪಡ್ಕೊಳ್ಳೋರು. ಮುಜುಗರ ಇನ್ ದ ಸೆನ್ಸ್ ಯಾವ ರೀತಿ ಆಗೋಗೋದು ಅಂತ ಹೇಳಿದ್ರೆ, ಅವ್ರು ಇರೋ ದಪ್ಪಕ್ಕೆ ಬೈಕ್ ಮೇಲೂ ಕೂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಬೈಕಲ್ಲಿ ಹೋಗ್ತಿದ್ರೆ ಏನೋ ಎಲ್ಲ ಜನ ನೋಡೋ ರೀತಿನೇ ಬೇರೆ ಆಗ್ಬಿಡೋದು. ಆ ಮಟ್ಟಿಗೆ ಅವರು ಕುಗ್ಗೋಗಿದ್ರು. ಕೊನೆಗೆ ಒಂದು ದಿವಸ ಫೈನಲ್ ಆಗಿ ಡಿಸಿಷನ್ ಮಾಡಿದ್ರು, ಇಲ್ಲ ಇನ್ನು ಮುಂದೆ ನಾನು ಹಿಂಗೇ ಇತ್ತು ಅಂತ ಹೇಳಿದ್ರೆ ಜನನೂ ನನಗೆ ಮರ್ಯಾದೆ ಕೊಡಲ್ಲ. ಮೋರ್ ಓವರ್ ಜನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನನ್ನ ಗಂಡನೇ ನನ್ನನ್ನು ಇವತ್ತು ಟೀಸ್ ಮಾಡೋ ಮಟ್ಟಿಗೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ, ನಾನು ನನ್ನ ದೇಹನ ಇನ್ನೂ ನಾನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ನಾನು ಏನು ವೆಯ್ಟ್ ಗೇನ್ ಆಗಿದ್ದೀನಿ, ಈ ವೆಯ್ಟ್ ಗೇನ್ನ ನಾನು ಮತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನಾನು ಇಲ್ಲಿ ಡಿಸೈಡ್ ಮಾಡಬೇಕು. ಜಸ್ಟ್ ನಾನು ಯಾವುದೋ ವಿಡಿಯೋ ನೋಡಿದೆ, ನಾನು ಮೋಟಿವೇಶನ್ ತಗೊಂಡೆ ಅಲ್ಲ, ಇಲ್ಲಿ ಡಿಸೈಡ್ ಮಾಡಬೇಕು. ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋ ಒಂದು ಪರ್ಪಸ್ ಇಟ್ಕೊಂಡ್ರು. ಮೇಯ್ನು ನೀವು ಇಲ್ಲೊಂದು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಪರ್ಪಸ್ ತುಂಬಾ ಇಂಪಾರ್ಟೆಂಟು. ಈ ಪರ್ಪಸ್ ಇವ್ರ ಹತ್ರ ಇತ್ತದು, ಆಯ್ತಾ. ಆ ಪರ್ಪಸ್ ಇಟ್ಕೊಂಡು ಅವ್ರು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ತಗೊಂಡಿದ್ದೆ. ಇನ್ನು ಸಾಕು, ನಾನು ಇನ್ನು ಟೈಮ್ ವೇಸ್ಟ್ ಮಾಡಲ್ಲ, ನಾನು ಪರ್ಫೆಕ್ಟ್ ಆಗಿ ಡಿಸೈಡ್ ಮಾಡಿಕೊಂಡು ಒಬ್ರ ಹತ್ರ ನಾನು ಕರೆಕ್ಟಾಗಿ ಡಯಟ್ ಪ್ಲಾನು ಮತ್ತು ಎಕ್ಸಸೈಸ್ನ ತಗೊಂಡು ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಅಂತ ಅವರು ಬಂದು ನನ್ನ ಹತ್ರ ಏನಂತಾರೆ 8 weeks ಫ್ಯಾಟ್ ಲಾಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆದರು, ಆಯ್ತಾ. ಇವತ್ತು ಸುಮಾರು ಜನ 8 weeks ಫ್ಯಾಟ್ ಲಾಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಕೆಲವೊಂದ್ಸಲಿ ಸ್ಲಾಟ್ಗಳು ಮುಗ್ದೋಗಿದ್ರು ಅವರು ಪಾಪ ಕೇಳಿದಾಗ ಇಲ್ಲ ನಾನು ಮಾಡ್ತೀನಿ ಅನ್ನೋ ತೀರಾ ಇಂಟ್ರೆಸ್ಟ್ ತೋರಿಸಿದಾಗ ನಾನು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಂಡು 8 weeks ಫ್ಯಾಟ್ ಲಾಸ್ ಪ್ರೋಗ್ರಾಮ್ಗೆ ಸುಮಾರು ಜನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ಬರ್ತಿರೋ ನಂಬರ್ಗೆ ನೀವು ಜಾಯಿನ್ ಆಗ್ಬೋದು. ಬನ್ನಿ, ಇವತ್ತು ಈ ಕ್ಲೈಂಟ್ ಅವರು ಯಾವ ರೀತಿ ಏನಂತಾರೆ 8 weeks ಪ್ರೋಗ್ರಾಮ್ಗೆ ಜಾಯಿನ್ ಆಗಿ ಅದ್ರ ಜೊತೆಗೆ ಇನ್ನೂ 1 month ಎಕ್ಸ್ಟೆಂಡ್ ಮಾಡ್ಕೊಂಡ್ರು. ಟೋಟಲ್ ಒಂದು 16 ಇಂದ 18 kg ಕರಗಿಸ್ಬೇಕು ಅಂತ ಅವ್ರ ಮೈಂಡ್ ಫಿಕ್ಸ್ ಆಗೋಗಿದ್ರು ಅವರು. ಅದೇ ರೀತಿ she joined my 8 weeks program, but more than the plan, ಇಟ್ ವಾಸ್ ಅರ್ ಡಿಸಿಷನ್. ಅವ್ರಿಗೆ ಏನಂದ್ರೆ ಫ್ಯಾಟ್ ಲಾಸ್ ಮಾಡೋದು ಯಾವ ರೀತಿ ಆಗೋಗಿದ್ರೆ ಜಸ್ಟ್ ಪ್ಲಾನ್ ತಗೊಳ್ಳೋದು. ಇವಾಗ ಇವ್ರೇನೋ ಗೈಡೆನ್ಸ್ ಕೊಟ್ಬಿಟ್ರು, ಗೈಡೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಾನು ಮೋಟಿವೇಶನ್ ಕಳ್ಕೊಬಿಡೋ. ಸುಮಾರು ಜನ ಮಾಡ್ತಿರಲ್ಲ ಅಂತ ತಪ್ಪುಗಳನ್ನ. ಆ ತಪ್ಪು ಇವ್ರು ಮಾಡಿಲ್ಲ. ಇವ್ರು ಮಾಡಕ್ ಬಂದಿದ್ದು ಡಿಸಿಷನ್ ತಗೊಳ್ಳೋದಕ್ಕೆ. ಇಲ್ಲ, ನನ್ನ ದೇಹನ ನಾನು ಕರಗಿಸ್ಕೋಬೇಕು. ಈ ರೀತಿ ದಪ್ಪು ಹಿಡ್ಕೊಂಡು ನಾನು ಏನ್ ಸಾಧಿಸ್ತಾ ಇದ್ದೀನಿ, ನಾನು ಇಲ್ಲಿ ನನ್ನ ಹೆಲ್ತ್ ಹಾಳಾಗ್ತಾ ಇದೆ, ನಾನು ತಿನ್ನೋ ಜಂಕ್ ಫುಡ್ಗಳು, ಆ ಬೇಡದಿರೋ ಫುಡ್ಗಳು, ನನ್ನ ಲೈಫಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಬೇಕು, ನನಗೂ ಜನ
ಮರ್ಯಾದೆ ಕೊಡೋದಕ್ಕಿಂತ ನನ್ನ ಗಂಡ ನನಗೆ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಡಿಸಿಷನ್ ಇದೆಯಲ್ಲ, ಅದು ಪರ್ಸ್ನಲ್ ಎಮೋಷನಲಿ ಡಿಸಿಷನ್. ಆ ಡಿಸಿಷನ್ ನೀವುಗಳು ತಗೊಂಡಾಗ ಮಾತ್ರ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಇನ್ನೂ ಡಯಟ್ಸ್ಗಳು ಹುಡುಕ್ತಿರ್ತೀರ ಹೊರತು ನೀವು ಪರ್ಫೆಕ್ಟ್ ಆಗಿ ಯಾವುದು ಡಿಸಿಷನ್ ಮಾಡಲ್ಲ. ಮನುಷ್ಯನ್ಗೆ ಒಂದು ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಪರ್ಫೆಕ್ಟ್ ಡಿಸಿಷನ್ ಅನ್ನೋದು ಬೇಕು. ಆ ಡಿಸಿಷನ್ ಬಂದಾಗ ಮಾತ್ರ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಾಗೋದು. ಆ ಡಿಸಿಷನ್ ತಗೊಂಡ್ರವರು ಅವತ್ತು ತಗೊಂಡಿದ್ದು ದಿನ ಅವರ ಲೈಫೇ ಚೇಂಜ್ ಆಯ್ತು. ಅವ್ರ ಲೈಫಲ್ಲಿ ಮತ್ತೆ ಆ ಕಾನ್ಫಿಡೆನ್ಸ್ ಬರೋದಕ್ಕೆ ಶುರು ಆಯ್ತು. ಎಲ್ಲೋ ಒಂದು ಕಡೆ ಚಿಲುಮೆ ಅನ್ನೋದು ಇರುತ್ತಲ್ಲ, ಕಾನ್ಫಿಡೆನ್ಸ್ ಅನ್ನೋದು ಅದು ಬರೋದಕ್ಕೆ ಶುರು ಆಯ್ತು. ನೋಡಿ, ಇಲ್ಲಿ ಯಾವುದೇ ರೀತಿ ಅದರಲ್ಲಿ ಫ್ಯಾನ್ಸಿ ಫುಡ್ ಇರಲಿಲ್ಲ, ಜಿಮ್ ಇರಲಿಲ್ಲ, ಬರೀ ಇಲ್ಲಿ ಇದ್ದಿದ್ದು ಇಷ್ಟೇ ಸಿಂಪಲ್: ಕನ್ಸಿಸ್ಟೆನ್ಸಿ, ಡಿಸಿಪ್ಲೈನ್ ಮತ್ತೆ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಕನ್ಸಿಸ್ಟೆನ್ಸಿ, ಡಿಸಿಪ್ಲೈನ್ ಇಟ್ಕೋಬಹುದು, ಬಟ್ ಪರ್ಸನಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಒಬ್ಬ ಗುರು ನಿಮ್ಗೆ ಹೇಳ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಜಸ್ಟ್ ಗುರು ಮೇಲೆ ಡಿಪೆಂಡ್ ಆಗೋದಲ್ಲ. ಗುರು ಏನು ಹೇಳಿದಾನೋ ಅದನ್ನ ತಗೊಂಡು ನಾನು ರೆಸ್ಪಾನ್ಸಿಬಲ್ ಆಗಿ ಫಾಲೋ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಒಂದು ಫ್ಯಾಟ್ ಲಾಸ್ ಆಗ್ಬೋದು, ಮತ್ತೆ ವೆಯ್ಟ್ ಲಾಸ್ ಆಗ್ಬೋದು, ಯಾವುದೇ ಮಾಡಿ ನೀವು ಅಲ್ಲಿ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ದುಡ್ಡಿಂದ ನಾನು ಎಲ್ಲಾನು ತಗೋಬಲ್ಲೆ, ನಾನು ಎಲ್ಲಾನು ಮಾಡಬಲ್ಲೆ ಅನ್ನೋದು ನಿಮ್ಮ ಕನಸಿನ ಮಾತು. ದುಡ್ಡು ಏನು ಅಂತ ಹೇಳಿದ್ರೆ ಒಂದು ಎಕ್ಸ್ಚೇಂಜ್ ಸಿಸ್ಟಮ್. ಅದು ನಾನೇನೋ ನಿಮಗೆ ಕೊಟ್ಟೆ ಅಂತ ಹೇಳಿದ್ರೆ ನೀವು ಅದ್ರ ರಿವರ್ಸ್ ಆಗಿ ನಾನು ನಿಮ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ನನಗೆ ದುಡ್ಡು ಕೊಟ್ರಿ, ನಾನು ನಿಮ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಅದು ಒಂದು ಇದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ನೀವು ಮರ್ಯಾದೆ ಕೊಟ್ಟು, ಒಂದು ದುಡ್ಡು ಕೊಟ್ಟಿದ್ದೀರಾ ಅಂದ್ರೆ ಅದಕ್ಕೆ ಮರ್ಯಾದೆ ಕೊಟ್ಟು ನೀವು ಪರ್ಸನಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ವೆಯ್ಟ್ ಲಾಸ್ ಮಾಡಬೇಕಾಗತ್ತೆ. ಅದನ್ನೇ ಇವರು ಮಾಡೋದಕ್ಕೆ ಶುರು ಮಾಡಿದ್ದು. ಇವ್ರ ಪ್ಲಾನ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವ್ರ ಡಯಟ್ ಪ್ಲಾನ್ ಬೆಳಿಗ್ಗೆ ಫ್ಯಾಟ್ ಲಾಸ್, ಡಿಟಾಕ್ಸ್ ವಾಟರ್. ಬೆಳಿಗ್ಗೆ ಎದ್ದಿದ ತಕ್ಷಣ ಇವ್ರಿಗೆ ಡಿಟಾಕ್ಸ್ ವಾಟರ್ ರೆಡಿ ಮಾಡಿಕೊಟ್ಟಿದ್ದೆ ಡಯಟ್ ಪ್ಲಾನ್ ಅಲ್ಲಿ. ಅದ್ರ ಜೊತೆಗೆ ಇವ್ರ ಬ್ರೇಕ್ಫಾಸ್ಟ್ ಅಲ್ಲಿ ಸುಮಾರು ಜನ ಸಾರ್ ಶೇಕ್ ಕುಡಿತೀವಿ ಸಾರ್, ಬರೀ ನೀರು ಕುಡಿತೀವಿ ಸಾರ್, ಜ್ಯೂಸ್ ಕುಡಿತೀವಿ, ಆ ಥರ ಎಲ್ಲ ಇರಲಿಲ್ಲ. ಪ್ರೋಟೀನ್ ಇತ್ತು, ಕಾರ್ಬ್ಸ್ ಇತ್ತು, ಫೈಬರ್ ಇತ್ತು ಇವರ ಏನಂತಾರೆ ಬ್ರೇಕ್ಫಾಸ್ಟ್ ಅಲ್ಲಿ. ಅದ್ರ ಜೊತೆಗೆ ಲಂಚು ಸಿಂಪಲ್ ಫುಡ್ ಅಂತ ಯಾವ ತರ ಅಂತ ಹೇಳಿದ್ರೆ ದಾಲ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಸಲಾಡ್ ಆಗಿರ್ಬೋದು, ಸ್ವಲ್ಪ ಪ್ರೋಟೀನ್ ಬೇಕು ಅನ್ನೋರಿಗೆ ಮೊಟ್ಟೆ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಈ ರೀತಿ ಎಲ್ಲ ಕಂಪ್ಲೀಟ್ ಆಗಿ ಹೆಲ್ದಿ ಫುಡ್. ಇಲ್ಲಿ ಯಾವ್ದಾದ್ರು ಅನ್ಹೆಲ್ತಿ ಫುಡ್ ಇದೆಯಾ? ಡಯಟ್ ಅಂದ್ರೆ ಅದು ಇದು ಅಂತೆಲ್ಲ ಸುಮ್ಮನೆ ಊಹಾಪೋಹ ಮಾತಾಡ್ತಾರೆ. ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ. ಒಂದು ಡಯಟ್ ಅಂತ ಹೇಳಿದ್ರೆ ಅಲ್ಲಿ ಪ್ರೋಟೀನ್ ಇರುತ್ತೆ, ಅಲ್ಲಿ ಕಾರ್ಬ್ಸ್ ಇರುತ್ತೆ, ಫೈಬರ್ ಇರುತ್ತೆ. ಅದು ನಿಮ್ಮ ದೇಹಕ್ಕೆ ಹೆಲ್ದಿ ಆಗಿರುವಂತ ಫುಡ್ಸ್ ಇರುತ್ತೆ ಹೊರತು ಅಲ್ಲಿ ಯಾವುದೇ ರೀತಿ ಏನಂತಾರೆ ಈ ಸಪ್ಲಿಮೆಂಟ್ಸ್ಗಳು, ಶೇಕ್ಗಳು ಕುಡಿದ್ಬಿಟ್ಟಲ್ಲ ಶಾರ್ಟ್ ಕಟ್ಸ್ ನೋಡ್ತಾರಲ್ಲ, ಆ ರೀತಿ ಎಲ್ಲ ಇರಲ್ಲ ಈ ಡಯಟ್ಸ್ ಅಲ್ಲಿ. ಎಸ್ಪೆಷಲಿ ನನ್ನ ಪರ್ಸನಲ್ ಡಯಟ್ ಅಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಕಾರ್ಬ್ಸ್ ಇರುತ್ತೆ. ಅದು ಕಂಪ್ಲೀಟ್ ಆಗಿ ಎಸ್ಪೆಷಲಿ ಒಬ್ಬ ಮನುಷ್ಯನಿಗೆ ಎನರ್ಜಿ ಬೇಕಾಗಿರೋದು ಈ ಮೂರು ಇದ್ದಾಗ ಮಾತ್ರ. ಆ ಮೂರು ಇಟ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡುವಂತ ಡಯಟ್ ಪ್ಲಾನ್ ನನ್ನ ಪರ್ಸನಲ್ ಡಯಟ್ ಪ್ಲಾನು, ಎಸ್ಪೆಷಲಿ 8 ವೀಕ್ಸ್ ಡಯಟ್ ಪ್ಲಾನ್. ಅದಾದ್ಮೇಲೆ ಸ್ನ್ಯಾಕ್ಸ್ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಗ್ರೀನ್ ಟೀ ಆಗಿರ್ಬೋದು, ಮತ್ತೆ ಈ ಚೆನ್ನ ಆಗಿರ್ಬೋದು, ಅಥವಾ ಈ ಪೀನಟ್ಸ್ ಆಗಿರ್ಬೋದು, ಎಲ್ಲ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಆ್ಯಡ್ ಮಾಡಿದ್ದೆ ಅವ್ರಿಗೆ. ಅದ್ರ ಜೊತೆಗೆ ಡಿನ್ನರ್ ಯಾವ ರೀತಿ ಇತ್ತು ಅಂದ್ರೆ ಲೈಟ್ ಡಿನ್ನರು. ಈ ಥರ ವೆಜಿಟೇಬಲ್ ಸೂಪ್ಸ್ ಆಗಿರ್ಬೋದು, ಅಥವಾ ರೋಟಿ ಆಗಿರ್ಬೋದು. ಸುಮ್ಮನೆ ಏನೋ ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೋ ಅಂತ ನಾನು ಹೇಳಲ್ಲ, ಅಥವಾ ನೀವೇನು ತಿಂದಿರಾ ಮಲ್ಕೋ ಅಂತಾನು ಹೇಳಲ್ಲ. ಲೈಟಾಗಿ ಡಿನ್ನರ್ ಮಾಡಿ ಅದ್ರ ಜೊತೆಗೆ ಎಸ್ಪೆಷಲಿ ಇಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಇಷ್ಟೆಲ್ಲ ಮೀಲ್ಸ್ಗಳಿಗೆ ಒಂದು ಪೋರ್ಷನ್ ಕೊಟ್ಟಿದ್ದೆ. ಪ್ರತಿಯೊಂದು ಫುಡ್ಗೂ ಈವನ್ ನೀವು ಏನಂತಾರೆ ನೀರು ಕುಡಿದ್ರು ಇಷ್ಟು ಲೀಟ್ರ್ ನೀರು ಕುಡಿಬೇಕು, ಒಂದು ರೋಟಿ ತಿಂದ್ರು ಇಷ್ಟು ಗ್ರಾಮ್ಸ್ ರೋಟಿ ತಿನ್ಬೇಕು ಅಂದ್ಬಿಟ್ಟು ಅವರ ಫ್ಯಾಟ್ ಪರ್ಸೆಂಟೇಜ್ ಪ್ರಕಾರ ಅವರಿಗೆ ಅಳತೆ ಮಾಡಿ ನಾನು ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಟ್ಟಿದ್ದು. ಅದಕ್ಕೋಸ್ಕರ ಅವ್ರಿಗೂ ಏನಂತಾರೆ ಪರ್ಫೆಕ್ಟ್ ಆಗಿ ರಿಸಲ್ಟ್ಸ್ ಬರ್ತಿತ್ತು. ತಿಂಗಳು ಅವ್ರಿಗೆ ಎಂತಕ್ಕೆ ರಿಸಲ್ಟ್ಸ್ ಬರ್ತಿತ್ತು ಅಂತ ಹೇಳಿದ್ರೆ 5-6 kg ಎಂತಕ್ಕೆ ರೆಡ್ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅಲ್ಲಿ ಪೋರ್ಷನ್ ಕರೆಕ್ಟ್ ಆಗಿತ್ತು. ಪೋರ್ಷನ್ ಲೆಕ್ಕಾಚಾರದಲ್ಲಿ ತಿಂದಾಗ ನಿಮ್ಮ ವೆಯ್ಟ್ ಲಾಸ್ ಪರ್ಫೆಕ್ಟ್ ಆಗುತ್ತೆ. ಅದನ್ನೇ ಇವರು ಫಾಲೋ ಮಾಡಿದ್ದು. ಮತ್ತೆ ನಿದ್ದೆ ಮೇಯ್ನು, ಇಲ್ಲಿ ನಿದ್ದೆ ತುಂಬಾನೇ ಇಂಪಾರ್ಟೆಂಟು. ನೀವು ಬೆಳಗ್ಗೆಯಿಂದ ಏನ್ ಮಾಡಿರ್ತೀರೋ ಡಯಟ್ ಅದೆಲ್ಲ ನಿಮ್ಗೆ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ರಿಕವರಿ ಟೈಮ್ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಬೇಕು. ನಿದ್ದೆ ಅಟ್ಲೀಸ್ಟ್ 7-8 ಅವರ್ ಕರೆಕ್ಟ್ ಆಗಿ ಆಗ್ಬೇಕು. ಅದನ್ನ ಇವರು ಮಾಡ್ತಿದ್ರು. ಇವ್ರಿಗೂ ಪಾಪ ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು. ಮನೆ ಟೆನ್ಷನ್ ಅಂತೆ, ಫ್ಯಾಮಿಲಿ ಟೆನ್ಷನ್ ಅಂತೆ, ಅದು ಇದೆಲ್ಲ. ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಫಸ್ಟು ನನ್ನ ದೇಹನ ಸರಿ ಮಾಡ್ಕೋಬೇಕು. ನಾನು ಒಬ್ರ ಹತ್ರ ಗೈಡೆನ್ಸ್ ತಗೊಂಡಿದ್ದೀನಿ, ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾನು ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಸರ್ ಅಂತ. ಆ ಮಾತನ್ನು ಉಳಿಸ್ಕೋಬೇಕು ಅಂತೇಳಿ ನಾನು ಪರ್ಸ್ನಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂದ್ಬಿಟ್ಟು ನಿದ್ದೆನೂ ಕರೆಕ್ಟಾಗಿ ಮಾಡ್ತಿದ್ರು ಅವರು. ವೆನ್ ಎವ್ರಿ ಒನ್ ಲಾಫ್ಟ್,
ಎಲ್ರೂ ನಕ್ಕದಾಗ ಅವ್ರನ್ನ ನೋಡಿ ಶಿ ಸ್ಟೇಸ್ ಸೈಲೆಂಟ್ ಬಿಕಾಸ್ ಶಿ ನ್ಯೂ ರಿಸಲ್ಟ್ಸ್ ವಿಲ್ ಟೇಕ್. ಇವಾಗ ಹೆಂಗಾಗೋಗಿತ್ತು ಅಂತ ಹೇಳಿದ್ರೆ ಎಲ್ರೂ ನಗಾಡ್ತಿದ್ರು, ಎಲ್ರೂ ಆಡ್ಕೊಂತಿದ್ರು ಇವ್ರನ್ನ ನೋಡಿ. ಬಟ್ ಅವರು ಸೈಲೆಂಟ್ ಆಗಿದ್ರು. ಅದ್ ಆಡ್ಕೊಳ್ಳೋರ್ ಮುಂದೆ ಜಸ್ಟ್ ಒಂದು ಸ್ಮೈಲ್ ಕೊಟ್ಬಿಟ್ಟು ಮುಂದೆ ಹೋಗ್ತಾ ಇದ್ರು. ಎಂತಕ್ಕಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅವ್ರ ಮೇಲೆ ಅವ್ರ ನಂಬಿಕೆ ಇತ್ತು, ಆ ಡಯಟ್ ಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು. ಇಲ್ಲ, ಈ ಡಯಟ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನನ್ನ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅದೇ ನಂಬಿಕೆ ಇಟ್ಕೊಂಡು ಅವರು ಮುಂದೆ ಹೋದ್ರು. ಇಷ್ಟು ಅದು ಡಯಟ್ ಪ್ಲಾನ್ ಆಗಿದ್ದಾಗ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಎಲ್ಲಿಂದ ಆಯ್ತು ಅಂತ ಹೇಳಿದ್ರೆ ಆಫ್ಟರ್ 1 ಮಂತ್, ಒಂದು ತಿಂಗಳು ಡಯಟ್ ಮಾಡಾದ್ಮೇಲೆ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಶಿ ಲಾಸ್ಟ್ 6 kgs. ಎಷ್ಟು ಹೇಳಿ, 6 kgs ಅವರು ವೆಯ್ಟ್ ಲಾಸ್ ಮಾಡಿದ್ರು. ಪ್ಯೂರ್ ಡಿಸಿಪ್ಲೈನ್, ಅದ್ರಲ್ಲಿ ಏನೂ ಇರಲಿಲ್ಲ, ಕಂಪ್ಲೀಟ್ ಡಿಸಿಪ್ಲೈನ್, ಪ್ರಾಪರ್ ಡಯಟ್, ಎಸ್ಪೆಷಲಿ ಪ್ರಾಪರ್ ಡಯಟ್. ಅದ್ರ ಜೊತೆಗೆ ಅವ್ರ ಫೇಸ್ ಸ್ಟಾರ್ಟೆಡ್ ಗ್ಲೋಯಿಂಗ್. ಅದು ಏನು ಡಲ್ ಆಗೋಗಿತ್ತು, ಅದೆಲ್ಲ ಚಿಂತೆಗಳು ಮಾಡಿ ದಪ್ಪ ಆಗಿ ಅದೆಲ್ಲ ಗ್ಲೋ ಎಲ್ಲ ಏನು ಹೋಗಿತ್ತು, ಅವ್ರ ಫೇಸಲ್ಲಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಫಾರ್ ದ ಫಸ್ಟ್ ಟೈಮ್ ಶಿ ವೋರ್ ಹರ್ ಓಲ್ಡ್ ಡ್ರೆಸ್ ಅಗೈನ್ ಆ್ಯಂಡ್ ಇಟ್ಸ್ ಫಿಟ್ಟೆಡ್. ಈ ಯಾವ ರೀತಿ ಆಗೋಗಿತ್ತು ಅಂದರೆ ಹಳೆ ಡ್ರೆಸ್ಸಲ್ಲಿ ಎತ್ತಿಕ್ಬಿಟ್ಟಿದ್ರಲ್ಲ, ಏನಂಗೆ ದಪ್ಪ ಆಗೋಗಿದೆ ಆ ಡ್ರೆಸ್ ಎಲ್ಲ ಆಗಲ್ಲ ಅಂದ್ಬಿಟ್ಟು, ಆ ಡ್ರೆಸ್ಸುಗಳು ಇವತ್ತು ಅವರಿಗೆ ಫಿಟ್ ಆಗಕ್ಕೆ ಶುರು ಆಯಿತು, ಫಿಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇದೆಯಲ್ಲ, ಒಬ್ರಿಗೆ ನನ್ನ ಹಳೆ ಬಟ್ಟೆಗಳು ಇವತ್ತು ನನಗೆ ಆಗ್ತಿದೆ ಅಂತ ಹೇಳಿದ್ರೆ ಆ ಕಾನ್ಫಿಡೆನ್ಸ್ ಮುಂದೆ ಇನ್ಯಾವುದೂ ಇಲ್ಲ. ಆ ಖುಷಿ ಮುಂದೆ ಎಂಥ ಖುಷಿ ಕೊಟ್ರು, ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡೋರು ಗೊತ್ತು ಆ ಖುಷಿ ಎಷ್ಟಿರುತ್ತೆ ಅಂದ್ಬಿಟ್ಟು. ಸುಮಾರು ಜನ ನನ್ನ ಜೊತೆ ಪರ್ಸನಲ್ ಡಯಟ್ ತೊಗೊಂಡಿರೋರು ಇವತ್ತು ಆ ಖುಷಿನ ನನ್ನ ಜೊತೆ ಹಂಚ್ಕೊಂತಾರೆ. ಎಂತಕ್ಕಂತ ಹೇಳಿದ್ರೆ ಅವ್ರು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋ ಡಿಸಿಷನ್ ಮಾಡಿದ್ದಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಅದು ಇವ್ರಿಗೆ ಆಯ್ತದು. ಅದಾದ್ಮೇಲೆ 2ನೇ ತಿಂಗಳಲ್ಲಿ ಏನಾಯ್ತು ಅಂದ್ರೆ ಈವನ್ ಅವರ್ ಹಸ್ಬೆಂಡ್ ಶಾಕ್. ಇಲ್ಲಿ ಮೇನ್ ಮ್ಯಾಟ್ರ್ ಇರೋದಿಲ್ಲಿ. ಈವನ್ ಅವ್ರ ವೆಯ್ಟ್ ಲಾಸ್ ನೋಡ್ತಾ ಅವ್ರ ಹಸ್ಬೆಂಡು ಶಾಕು. ಏನಿದು ನಿನ್ನ ವೆಯ್ಟ್ ಲಾಸ್ ಆಗೋದೇ ಇಲ್ಲ ಅನ್ಕೊಂಡಿದ್ದೆ, ನಿನ್ನ ನೋಡಿದ್ರೆ ಬರ್ತಾ ಯಾಕೋ ನನಗಿಂತ ಸಣ್ಣ ಆಗೋ ಥರ ಇದೆಯಲ್ಲ ಅನ್ನೋ ಮಟ್ಟಿಗೆ ಅವ್ರಿಗೆ ಕಾಂಪ್ಲಿಮೆಂಟ್ಸ್ಗಳು ಬಂತು. ನೋಡಿ ಇಲ್ಲಿ, ನೀನು ವೆಯ್ಟ್ ಲಾಸ್ ಆಗ್ತೀಯಾ ಅನ್ಕೊಂಡೇ ಇರಲಿಲ್ಲ ಅಂತ ಏನೋ ಒಂಥರ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಿದ್ರು ಅವ್ರ ಹತ್ರ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಜಸ್ಟ್ ಒಂದು ಸ್ಮೈಲಲ್ಲಿ ಉತ್ತರ ಕೊಟ್ಟರು ಅವರು. ಸ್ಮೈಲಲ್ಲಿ ಉತ್ತರ ಕೊಟ್ಬಿಟ್ಟು ಯಾವ ರೀತಿ ಅದು ಇತ್ತು ಅಂದರೆ, ಫ್ರಮ್ ಬೀಯಿಂಗ್ ಟೀಸ್ಡ್ ಟು ಬೀಯಿಂಗ್ ರೆಸ್ಪೆಕ್ಟ್. ಇವತ್ತು ಯಾರ್ಯಾರು ಅವ್ರನ್ನೆಲ್ಲ ಟೀಸ್ ಮಾಡ್ತಿರೋ ದಪ್ಪ ಅಂತ ಹೇಳ್ಬಿಟ್ಟು ಇವತ್ತು ಅವ್ರ ರಿಸಲ್ಟ್ಸ್ನ ನೋಡಿ ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಇದು ಬೇಕಾಗಿರೋದು ಒಂದು ಪ್ರಾಪರ್ ಡಯಟ್ ಪ್ಲಾನಲ್ಲಿ, ಇದು ಬೇಕಾಗಿರೋದು ಒಂದು ಪ್ರಾಪರ್ ರಿಸಲ್ಟ್ಸ್. ಸುಮ್ಮನೆ ಶಾರ್ಟ್ ಕಟ್ಸ್ ನೋಡ್ತೀರಾ, ಸುಮ್ಮನೆ ಅದು ಇದು ಅಂದ್ಕೊಂಡು ತಲೆಯಲ್ಲಿ ತುಂಬಿಕೊಂಡು ನಿಮಗೆ ನೀವು ಡಿಸಿಷನ್ ತಗೊಳ್ಳೆಲ್ಲ, ನನಗೆ ಈ ರೀತಿ ಡಯಟ್ ಬೇಕು, ನನಗೂ ಒಂದು ಪ್ರಾಪರ್ ಪರ್ಸ್ನಲ್ ಡಯಟ್ ಬೇಕು ಅಂತ ನೀವು ಯಾವ ಡಿಸಿಷನ್ ತಗೊಂತೀರೋ ನೀವು ಈ ಖುಷಿಗಳನ್ನ ಪರ್ಸ್ನಲ್ ಆಗಿ ಅನುಭವಿಸ್ಬೋದು. ಅದ್ರ ಜೊತೆಗೆ ಫೈನಲ್ ರಿಸಲ್ಟ್ ಯಾವ ರೀತಿ ಇತ್ತು ಅಂತ ಹೇಳ್ತೀನಿ. ಫೈನಲ್ ರಿಸಲ್ಟ್, ಇನ್ ಜಸ್ಟ್ 3 months ಶಿ ಲಾಸ್ಟ್ 16 kilos ನ್ಯಾಚುರಲಿ ಅಟ್ ಹೋಮ್. ಎಷ್ಟು ಹೇಳಿ, ಇವತ್ತು ಅವರ ಏನಂತಾರೆ, ಅವರು ಟೋಟಲ್ ಆಗಿ 16 kg ವೆಯ್ಟ್ ಲಾಸ್ ಮಾಡಿದ್ರು ಟೋಟಲ್ 3 months ಅಲ್ಲಿ. ಎಷ್ಟು ಹೇಳಿ, 3 months ಅಲ್ಲಿ. ಇದು 3 ದಿವಸದಲ್ಲಿ 25 kg, 12 ದಿವಸದಲ್ಲಿ 15 kg, ಆ ರೀತಿ ಎಲ್ಲ ಮ್ಯಾಜಿಕಲ್ ಅಲ್ಲ, ಇದು ಹೆಲ್ದಿಯಾಗಿ ವೆಯ್ಟ್ ರಿಡ್ಯೂಸ್ ಮಾಡಿರುವಂಥದ್ದು. ಬಟ್ ಮೋರ್ ದೆನ್ ಅವರ್ ಬಾಡಿ ಶಿ ಲಾಸ್ಟ್ ಅವರ್ ಫಿಯರ್. ಇವತ್ತು ನೋಡಿ, ಅವ್ರಿಗೆ ವೆಯ್ಟ್ ಲಾಸ್ ಮಾಡಿದ್ದು ಅನ್ನೋದಕ್ಕಿಂತ ಇಲ್ಲಿ ಇದು ಸಿಕ್ಕಿರೋದೇನು ಅಂತ ಹೇಳಿದ್ರೆ ಅವ್ರಿಗೆ ಭಯನ ದೂರ ಮಾಡಿದ್ರು. ಅವ್ರ ಡೌಟ್ಸ್ ಆರ್ ಪೇನ್. ಅದು ಏನೋ ನೋವುಗಳಿತ್ತು, ಡೌಟ್ಸ್ ಇತ್ತು, ಕನ್ಫ್ಯೂಷನ್ ಇತ್ತು, ಮತ್ತು ಏನೋ ಒಂಥರ ಭಯ ಎಲ್ಲ ಇತ್ತಲ್ಲ, ನಾನು ಆಗ್ತೀನೋ ಆಗಲ್ವಾ ಅನ್ನೋದೆಲ್ಲ ಇವತ್ತು ಅವ್ರ ಮೈಂಡಿಂದ ಕಿತ್ತು ಹೋಗಿದೆ. ಅದು ಹೋಗಿ ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗ್ತಿದೆ. ಇದಕ್ಕಿಂತ ಇನ್ನೇನು ಬೇಕು ಮನುಷ್ಯನಿಗೆ? ಏನಾದ್ರು ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ, ಆ ಡೌಟ್ ಅನ್ನೋದು ಮತ್ತು ಆ ಫಿಯರ್ ಅನ್ನೋದು ಮತ್ತೆ ಏನಂತಾರೆ, ಆ ನೋವುಗಳಂತ ಏನೆಲ್ಲ ಅನುಭವಿಸಿರ್ತಾರೋ, ಒಂದು ಶಿಲೆ ಕರೆಕ್ಟಾಗಿ ಬರಬೇಕು ಅಂದರೆ ನೀಟಾಗಿ ಅದನ್ನು ಏನಂತಾರೆ, ಅದನ್ನು ಕೆತ್ತಿದಾಗ ಮಾತ್ರ ಅದು ಶಿಲೆ ಆಗೋದು. ನಾನು ಸುಮ್ಮನೆ ಕಣ್ಣಲ್ಲೇ ನೋಡ್ಕೊಂಡಿರ್ತೀನಿ ಅಂದರೆ ಶಿಲೆ ಆಗಲ್ಲ. ಅದೇ ರೀತಿ ವೆಯ್ಟ್ ಲಾಸು ಅಷ್ಟೇ. ನೀವೊಂದು ಪ್ರಾಪರ್ ಶಿಲೆ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರಾಪರ್ ಡಯಟ್ ಬೇಕು, ನಿಮಗೆ ಪ್ರಾಪರ್ ಫುಡ್ ಬೇಕು. ಅದನ್ನು ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಆಗೋದು. ಸುಮ್ಮನೆ ಟ್ರಿಕ್ಸು ಮತ್ತು ಏನಂತಾರೆ ಟಿಪ್ಸ್ಗಳಿಗೆ ಬಿದ್ದು ಇನ್ನೂ ವೆಯ್ಟ್ನ ಗೇಯ್ನ್ ಮಾಡ್ಕೋಬೇಡಿ. ಅವರು ಅವತ್ತು ಆ ಡಿಸಿಷನ್ ತಗೊಂಡಿದ್ದಕ್ಕೆ ಇವತ್ತು ಇವರು ವೆಯ್ಟ್ ಬಂದ್ಬಿಟ್ಟು 68 kg ಆಗಿದೆ. ನೀವು ನೋಡ್ಬೋದು ಇಲ್ಲಿ ಬಿಫೋರ್ ಮತ್ತು ಆಫ್ಟರ್ ಫೋಟೋನ ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಮೆಸೇಜ್ ಫೈನಲ್ ಆಗಿ ಅವ್ರು ಹೇಳಿದ ಮೆಸೇಜ್ ಯಾವ ರೀತಿ ಇತ್ತು ಅಂದರೆ, ನನಗೆ ಶಿ ಟೋಲ್ಡ್ ಮಿ ಬ್ರೋ, ಯು ಡಿಂಟ್ ಜಸ್ಟ್ ಚೇಂಜ್ ಮೈ ಬಾಡಿ, ಯು ಗೇವ್ ಮಿ ಬ್ಯಾಕ್ ಮೈ ಲೈಫ್. ಇದಕ್ಕಿಂತ ನನಗೆ ಏನಂತಾರೆ ದೊಡ್ಡ ಫೀಡ್ಬ್ಯಾಕ್ ಇನ್ನೊಂದಿಲ್ಲ. ನೀವು ನನ್ನ ಜಸ್ಟ್ ವೆಯ್ಟ್ ಲಾಸ್ ಮಾಡಿಲ್ಲ, ನನ್ನ ಲೈಫನ್ನು ಮತ್ತೆ ವಾಪಸ್ ಕೊಟ್ಟಿದ್ದೀರಾ, ಕಾನ್ಫಿಡೆನ್ಸ್ನ ವಾಪಸ್ ಕೊಟ್ಟಿದ್ದೀರಾ. ಆ ಭಯ ಅನ್ನೋದೇನಿತ್ತು, ಆ ಭಯದಿಂದ ನನಗೆ ಇವತ್ತು ಧೈರ್ಯ ಬಂದಿದೆ. ಇವತ್ತು ನಾನು ಇನ್ನೊಂದಿರೋ ಫನ್ ಅಂತ ಹೇಳ್ಬೋದು, ಇಲ್ಲ ಅದು ಖುಷಿ ವಿಷಯ ಅಂತ ಹೇಳ್ಬೋದು. ಇವತ್ತು
ನಾನು ನನ್ನ ಗಂಡನ ಬೈಕಲ್ಲಿ ಏನಂತಾರೆ ಆರಾಮಾಗಿ ಕೂತ್ಕೊಂಡು ಇವತ್ತು ಹೋಗ್ತೀನಿ ನಾನು. ಆ ಕಾನ್ಫಿಡೆನ್ಸ್ ಬಂದಿದೆ. ನನ್ಗೆ ಮೊದಲು ಕೂತ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಇವತ್ತು ಬೈಕ್ ಮೇಲೆ ಕೂತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಇದಲ್ವಾ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ, ಇದಲ್ವಾ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ್ರೆ, ದಯವಿಟ್ಟು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ಸಣ್ಣ ಪುಟ್ಟ ಟ್ರ್ಯಾಪ್ಸ್ಗಳಿಗೆಲ್ಲ ಬೀಳಬೇಡಿ. ನಿಮಗೇನಾದರೂ ವೆಯ್ಟ್ ಲಾಸ್ ಮಾಡ್ಬೇಕು ಸೀರಿಯಸ್ ಆಗಿ, ಇದು ಸೀರಿಯಸ್ ಆಗಿ ಮಾಡೋರು ಮಾತ್ರ ನಾನು ಅವ್ರಿಗೆ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡೋದು. ನೀವು ಸೀರಿಯಸ್ ಆಗಿ ಫ್ಯಾಟ್ ಲಾಸ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ಇತ್ತು ಅಂದರೆ, ಅದು ಹೆಲ್ದಿಯಾಗಿ ತಿಂಗಳಿಗೆ 3-5 kg ಆಗಿರ್ಬೋದು, ಅಥವಾ 8 ವಾರದಲ್ಲಿ 8-10 kg ವೆಯ್ಟ್ ಲಾಸ್ ಆಗಿರ್ಬೋದು, ಅಥವಾ 3 ತಿಂಗಳಲ್ಲಿ 15 kg ವೆಯ್ಟ್ ಲಾಸ್ ಆಗಿರ್ಬೋದು. ಈ ರೀತಿ ಏನಾದರೂ ನೀವು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಬರ್ತಿರೋ ನಂಬರ್ಗೆ ನೀವು ನನಗೆ ಫ್ಯಾಟ್ ಲಾಸ್ ಅಂತ ಮೆಸೇಜ್ ಮಾಡಿದ್ರೆ ಆಯ್ತಾ, 1 ಮಂತ್ ಆಗಿರ್ಬೋದು, ಅಥವಾ 8 ವೀಕ್ಸ್ ಆಗಿರ್ಬೋದು, ಅಥವಾ ಏನಂತಾರೆ 3 ತಿಂಗಳು ಪ್ಲಾನ್ ಆಗಿರ್ಬೋದು. ಯಾವುದೇ ಪ್ಲಾನು ನಿಮಗೆ ಸೂಕ್ತವಾದಂತೆ ಆ ಪ್ಲಾನ್ ಪ್ರಕಾರ ನಿಮಗೆ ಡಯಟ್ ಪ್ಲಾನ್ನ ರೆಡಿ ಮಾಡ್ಕೊಡ್ತೀನಿ, ಎಕ್ಸಸೈಸ್ ಪ್ಲಾನ್ನ ರೆಡಿ ಮಾಡ್ಕೊಡ್ತೀನಿ. ಅಟ್ ದ ಸೇಮ್ ಟೈಮ್ ಪ್ರಾಪರ್ ಗೈಡೆನ್ಸ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ನನಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ನಿಮ್ಮ ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ನೀವು ಸೀರಿಯಸ್ ಆಗಿ ಫ್ಯಾಟ್ ಲಾಸ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಹೇಳಿ, ನನಗೆ ಮೆಸೇಜ್ ಮಾಡಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಟೈಮು ತುಂಬಾ ಇಂಪಾರ್ಟೆಂಟು. ದುಡ್ಡಿಗಿಂತ ಟೈಮ್ ಇಂಪಾರ್ಟೆಂಟು. ಆ ಟೈಮಿಗೆ ಬೆಲೆ ಕೊಟ್ಟು ನಿಮ್ಮ ದೇಹಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ. ಜಾಸ್ತಿ ಯೋಚನೆ ಮಾಡಬೇಡಿ. ಯೋಚನೆ ಮಾಡೋದ್ರಿಂದ ಏನೂ ಸಿಗಲ್ಲ. ಇದೇ ರೀತಿ ನಿಮಗೆ ಹೆಲ್ದಿ ವಿಡಿಯೋಸು, ಫ್ಯಾಟ್ ಲಾಸ್ ವಿಡಿಯೋಸು, ವೆಯ್ಟ್ ಲಾಸ್ ವಿಡಿಯೋಸು ಮತ್ತು ಮೋಟಿವೇಶ್ನಲ್ಲು, ಡಿಸಿಪ್ಲಿನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.